ಹಾಯ್ ನಮಸ್ತೆ, ನಾನು ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ನಾವಿವತ್ತು ಹೋಮ್ ಮೇಡ್ ಮೊಳಕೆ ಕಾಳಿನ ಸೆರ್ಲಾಕ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇದನ್ನು 10 ಮಂತ್ ಎಬೋವ್ ಬೇಬೀಸ್ಗೆ ಕೊಡ್ಬೋದು. ಅದಕ್ಕಿಂತ ಮುಂಚೆ ಕೊಡ್ತಾರೆ, ಬಟ್ ಡೈಜೆಷನ್ ಪ್ರಾಬ್ಲಮ್ ಆಗಬಹುದು. ಇದಕ್ಕೆ ಬೇಕಾಗಿರುವಂಥದ್ದು ಮೊಳಕೆ ಕಟ್ಟಿರುವಂತಹ ಹುರುಳಿಕಾಳು, ಮೊಳಕೆ ಕಟ್ಟಿರುವ ಹೆಸರು ಕಾಳು, ಮೊಳಕೆ ಕಟ್ಟಿರುವ ರಾಗಿ. ಹಾಗೆ ಇದನ್ನು ಬಿಸಿಲಿನಲ್ಲಿ ಮೂರನ್ನು ಸಪ್ರೇಟಾಗಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಯಾವುದೇ ಮಾಯಿಶ್ಚರ್ ಕಂಟೆಂಟ್ ಇರಬಾರ್ದು ಇದರಲ್ಲಿ. ಒಂದು ಬಾಣಲೆನಲ್ಲಿ ಇದನ್ನು ಮೂರನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕು. ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ರೋಸ್ಟ್ ಮಾಡೋದು ಬೇಡ ಇದನ್ನು. ಹಾಗೆ ಇವೆಲ್ಲವೂ ಕೂಲಾದ ನಂತರ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಲಮ್ಸ್ ಯಾವುದೇ ಒಂದು ಕಾಳು ಹಾಗೆ ಉಳ್ಕೊಂಡಿದ್ರೆ ಮಕ್ಕಳಿಗೆ ಸರಿ ಮಾಡಿದಾಗ ಅದು ಗಂಟ್ಲಿನಲ್ಲಿ ಸಿಗಾಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಫೈನ್ ಪೌಡರ್ನ ಮಾಡ್ಕೊಳ್ಳಿ. ಇದನ್ನು 1 ತಿಂಗಳವರೆಗೆ ಸ್ಟೋರ್ ಮಾಡಿಟ್ಕೊಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ತುಂಬ ದಿನದವರೆಗೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳಿಗೆ ಆಗಾಗ್ಯೇ ಮಾಡ್ತಾ ಇದನ್ನು ಫ್ರೆಶ್ ಆಗಿಯೇ ಕೊಡಬೇಕು. ಒಂದು 20 ಡೇಸ್ ಅಥವಾ 15 ಡೇಸ್ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಫ್ರೆಶ್ ಆಗಿ ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಫೈನ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇದನ್ನು ಹಾಕಿಡಬೇಕಾಗುತ್ತೆ. ಇದನ್ನು ಸರಿನಾ ಯಾವ ರೀತಿ ಮಾಡೋದು ಅಂತ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.